ಮಾಜಿ ಪ್ರತಿನಿಧಿಗಳು ಮತ್ತು ಶಾಸಕರು ಇವರನ್ನ ಜಯಚಂದ್ರ ಅವರನ್ನ, ಮಾಜಿ ಸಚಿವರು, ಶೋಷಿತ ಸಮುದಾಯಗಳ ನಾಯಕರು, ಒಳ ಮೀಸಲಾತಿಯ ಹೋರಾಟದ ಅಧಿಕಾರವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಆಂಜನೇಯ ಸಾಹೇಬರನ್ನ ಶ್ರೀಮಠದ ಪರವಾಗಿ ಸ್ವಾಗತ ಮಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಅಭಿಮಾನದ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಜೋರಾದ ಚಪ್ಪಾಳೆ ಬರಲಿ. ಸಾಮಾಜಿಕ, ಆರ್ಥಿಕ, ರಾಜಕೀಯ ಕ್ಷೇತ್ರದ ಪರಿಣಾಮಕಾರಿ ಬದಲಾವಣೆಗೆ ಶಕ್ತಿ ತುಂಬಿದ ಜನಮೆಚ್ಚಿದ ನಾಯಕರು ಇದೀಗ ಈ ವೇದಿಕೆ ಕಾರ್ಯಕ್ರಮವನ್ನ ಅಧಿಕೃತವಾಗಿ ದೀಪವನ್ನು ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಇದೀಗ ಕಾರ್ಯಕ್ರಮ ಅಧಿಕೃತವಾಗಿ ಪ್ರಾರಂಭವಾಗುತ್ತಾ ಇದೆ. ಶ್ರೀಯುತ ಬಸವನಗೌಡ ಬದ್ದಲ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇದೀಗ ಸಮುದಾಯದ ಪರವಾಗಿ ಹಲವು ಪ್ರಮುಖ ಬೇಡಿಕೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀಯುತ ಸಿದ್ದರಾಮಯ್ಯನವರಿಗೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಪತ್ರಕರ್ತರು, ಮಾಧ್ಯಮದ ಎಲ್ಲ ಸ್ನೇಹಿತರು ಕೂಡ ಶ್ರೀಮಠದ ಜಾತ್ರಾ ಹೊನ್ನಾಳಿ ಶಾಸಕರಾದ ಶ್ರೀ ಶಾಂತನಗೌಡರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀವಿ. ಆದ್ರೆ ಅವ್ರದ್ದು ಕಾದು ನೋಡುತ್ತದೆ ನಮ್ದು. ಹಾಗಾಗಿ ಬಂಧುಗಳೇ, ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇವತ್ತೇನು ನಮಗೆ ಶಾಸಕರಾದಂತಹ ದೇವೇಂದ್ರಪ್ಪನವರೇ ಭಾಗಿಯಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ರಾಜ್ಯ ಕಂಡ ಜನಮೆಚ್ಚಿದ ನಾಯಕರಾಗಿರುವಂತಹ ಶ್ರೀಯುತ ಸಿದ್ದರಾಮಯ್ಯನವರ ಅಮೃತಾಸ್ತದಿಂದ ಇದೀಗ ವಾಲ್ಮೀಕಿ ವಿಜಯ ಸಂಪುಟ ಪತ್ರಿಕೆ ಅನಾವರಣಗೊಳ್ತಾ ಇದೆ. ದಯವಿಟ್ಟು ಚಪ್ಪಾಳೆ ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವಿಶೇಷ ಸಂಪುಟ ಪುಸ್ತಕ ಇದೀಗ ವೇದಿಕೆ ಮೇಲೆ ಇರುವಂತಹ ಎಲ್ಲ ವಾಲ್ಮೀಕಿ ಜಾತ್ರಾ ಮಹೋತ್ಸವ ವೇದಿಕೆ ವತಿಯಿಂದ ಗೌರವವನ್ನ ಸಲ್ಲಿಸಲಾಗ್ತಾ ಇದೆ. ಕಾಯಕದಲ್ಲಿ ಶ್ರದ್ಧೆ, ಕರ್ತವ್ಯದಲ್ಲಿ ಶಿಸ್ತು, ಪ್ರಾಮಾಣಿಕತೆಯಲ್ಲಿ ಮಾದರಿಯಾಗಿರುವ ಈ ಇಬ್ಬರು ಹೆಮ್ಮೆಯ ನಾಯಕರಿಗೆ ಇದೀಗ ವೇದಿಕೆ ವತಿಯಿಂದ ಗೌರವವನ್ನ ಸಲ್ಲಿಸಲಾಗ್ತಾ ಇದೆ. ಜನಮೆಚ್ಚಿದ ನಾಯಕರಾಗಿರುವ ನಮ್ಮ ಸಿದ್ದರಾಮಯ್ಯನವರ ಅಮೃತಾಸ್ತದಿಂದ ಸಾಧನೆಗೈದ ಸಾಧಕರಿಗೆ ಇದೀಗ ಗೌರವವನ್ನ ಸಮರ್ಪಿಸಲಾಗ್ತಾ ಇದೆ. ದಯವಿಟ್ಟು ಚಪ್ಪಾಳೆ ಮೂಲಕ ಈ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿ ನನ್ನೆಲ್ಲ ಬಂಧುಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವಾಲ್ಮೀಕಿ ರತ್ನ ಪ್ರಶಸ್ತಿ ಪಡೆದಂತ ಸನ್ಮಾನ್ಯ ಶ್ರೀ ಎಲ್.ವೈ. ಹನುಮಂತಪ್ಪನವರು ಒರಿಸ್ಸಾ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ, ಆಂಧ್ರ ಪ್ರದೇಶದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಸೇವೆ ಸಲ್ಲಿಸಿ ಈ ಸಮುದಾಯದ ಮುಂಚೂಣಿ ನಾಯಕರಾಗಿ ಮಾನ್ಯ ಲೋಕಸಭಾ ಸದಸ್ಯರಾಗಿ ಕೂಡ ಕೆಲಸ ಮಾಡಿದ್ರು. ಅವರ ಸುಪುತ್ರರು ನೆನೆಯುವ ಮೂಲಕ ಸನ್ಮಾನಿತರನ್ನ ಅತ್ಯಂತ ಹೆಮ್ಮೆಯಿಂದ ಗೌರವಿಸುವ ಮೂಲಕ ಮುಂದಿನ ಅವರ ಕಾರ್ಯ ವೈಖರಿಗೆ ವೇದಿಕೆ ವತಿಯಿಂದ ಶುಭ ಸಂದೇಶವನ್ನು ಕೂಡ ಸಲ್ಲಿಸಲಾಗ್ತಾ ಇದೆ.